ಈ ಮಹಾಜನ ಸಂಸ್ಥೆಯಲ್ಲಿ ಅಧ್ಯಾಪನ ನಡೆಸಲು ದೊರೆತಿರುವುದು ಪೂರ್ವ ಜನ್ಮದ ಪುಣ್ಯ. 1998ರಿಂದ 25 ವರ್ಷ ಇಲ್ಲಿ ನಾನು ವೃತ್ತಿ ಜೀವನವನ್ನು ನಡೆಸಿದ್ದೇನೆ. ಮೊದಲಿಗೆ ಈ ಸಂದರ್ಭದಲ್ಲಿ ಈ ಸಂಸ್ಥೆಯಲ್ಲಿ ಉದ್ಯೋಗವನ್ನು ನೀಡಿದ ಹಿರಿಯರಾದ ಮಹಾಜನ ಖಂಡಿಗೆ ಸಾಂಬಟರಿಗೆ ಮನಸ್ಸ ವಂದಿಸ್ತೇನೆ, ಅವರಿಗೆ ಆಭಾರಿಯಾಗಿದ್ದೇನೆ. ಈ 2.5 ದಶಕಗಳು ಹೇಗೆ ಸರಿದು ಹೋದವು ಎಂದೇ ತಿಳಿಯಲಿಲ್ಲ. ಈ ಶಾಲೆಯ ಸಹೋದ್ಯೋಗಿಗಳ ಪ್ರೀತಿಯ ಒಡನಾಟ, ಶಾಲಾ ಸಿಬ್ಬಂದಿ ವರ್ಗದವರ ಒಲುಮೆ, ವಿದ್ಯಾರ್ಥಿಗಳ ಗೌರವದ ಅಕ್ಕರೆ ಮುಂದಿನ ನಿವೃತ್ತ ಜೀವನಕ್ಕೆ ಕವಿ ನೆನಪಾಗಿ ಉಳಿಯಬಹುದು. ಇಲ್ಲಿ ನೆರವೇರಿದ ಹಲವು ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿದೆ, ಅದೇ ರೀತಿಯಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಆಗಿದೆ, ಶಾಲಾ ಮೇಳಗಳಾಗಿದೆ, ಶತಮಾನೋತ್ಸವ, ಜನ್ಮ ಶತಮಾನೋತ್ಸವ, ಆಮೇಲೆ ಇದು ಬಹಳ ಸಂತೋಷದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ದೊರೆತಿದೆ. ಈ ಶಾಲೆಯಲ್ಲಿ 23 ವರ್ಷಗಳ ಕಾಲ ಗೈಡ್ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಒಂದು ರೀತಿಯ ಸಂತೋಷ, ಹಲವಾರು ಮಂದಿಯ ಪರಿಚಯ ಆಗ್ತದೆ. ಹಲವಾರು ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ಶಾಲೆಯ ಅಧ್ಯಾಪಕ ವರ್ಗದವರು. ಈ ವರ್ಷ ನಿವೃತ್ತರಾಗುತ್ತಿರುವ ನಮ್ಮ ನೆಚ್ಚಿನ ಹಾಗೂ ಹಿರಿಯ ಅಧ್ಯಾಪಕಿಯರಾದ ಶ್ರೀಮತಿ ವಾಣಿ ಟೀಚರ್ ಹಾಗೂ ಶ್ರೀಮತಿ ವಿನೋದಿನಿ ಟೀಚರ್ ಇವರ ಬೀಳ್ಕೊಡುಗೆ ಸಮಾರಂಭಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ. ನಮ್ಮ ಔದ್ಯೋಗಿಕ ಜೀವನದಲ್ಲಿ 2 ಹಂತಗಳು ಬಹಳ ಪ್ರಾಮುಖ್ಯ ಇದೆ. ಒಂದು ಉದ್ಯೋಗಕ್ಕೆ ಸೇರುವುದು, ಮತ್ತೊಂದು ಉದ್ಯೋಗದಿಂದ ವಿರಮಿಸುವುದು. ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷರನ್ನು ವಹಿಸಿಕೊಂಡಿರುವಂಥ ನಮ್ಮ ಶಾಲಾ ವ್ಯವಸ್ಥೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಮ್ಮ ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಯೋಗದಲ್ಲಿ ಸೇವೆ ಸಲ್ಲಿಸಿ ಹಲವಾರು ಕಾರ್ಯಕ್ರಮಗಳಲ್ಲಿಯೂ ಭಾಗಿಯಾಗಿ ಒಳ್ಳೆಯ ರೀತಿಯಲ್ಲಿ ದುಡಿದಿದ್ದಾರೆ. ಹಾಗೂ ಗೈಡ್ ಅಧ್ಯಾಪಿಕೆಯಾಗಿ 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ವಿನೋದಿನಿ ಟೀಚರ್ ಅವರು ಕೂಡ ನಮಗೆ ಹಲವು ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಸಹಕಾರವನ್ನು ನೀಡಿ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹಾಗೆ ಒಳ್ಳೆ ಆಕ್ಟಿವ್ ಆಗಿರುವಂಥ ಕನ್ನಡ ಅಧ್ಯಾಪಕಿ, ಗೈಡ್, ಮತ್ತು ಸಮರಾಯದಲ್ಲೆಲ್ಲ ಜೈ ಹೇಳೋದ್ರೆಲ್ಲ ಮುಂದೆ ನಾನು ಭಾಗವಹಿಸಿದ ತುಂಬ ಸಮರಗಳಲ್ಲೆಲ್ಲ ಕನ್ನಡ ಹೋರಾಟ ಇತ್ಯಾದಿಗಳಿಂದ. ಕನ್ನಡ ಅಂದರೆ ತುಂಬ ಪ್ರೇಮ ಅವರಿಗೆ. ಒಳ್ಳೆಯ ಅಧ್ಯಾಪಕಿ, ಯಾವಳು ನನಗೆ ಹೆಚ್ಚು ಹೊರೆ ಆಗ್ತದೆ, ಕೆಲಸ ಹೆಚ್ಚಾಗ್ತದೆ ಅಂತ ಹೇಳಿದವರಲ್ಲ. ಅದೇ ರೀತಿ ವಿನೋದ್ ಟೀಚರ್ ಕೂಡ ಹಾಗೆ, ನನಗೆ ಒಳ್ಳೆಯ ಟೀಚರ್ ಕೂಡ ಹಾಗೆ, ವಿನೋದ್ ಟೀಚರ್ ಕೂಡ ಹಾಗೆ ಗಂಟೆಗೂ ನೇರವಾಗಿ ಕ್ಲಾಸ್ ಹೋಗ್ತಾರೆ, ಲೇಟ್ ಮಾಡೋದಿಲ್ಲ. ಅಲ್ಲಿ ಇಲ್ಲಿ ಮಾತನಾಡಿ ಸಮಯ ಕಳೆಯೋದೇ ಇಲ್ಲ, ನೇರವಾಗಿ ಮಕ್ಕಳಿಗೆ ಇರೋ ಪೀರಿಯಡನ್ನು ನಾನು ಗಮನಿಸಿದ್ದೇನೆ, ಇರೋ ಪೀರಿಯಡ್ ಫುಲ್ ಉಪಯೋಗ ಮಾಡ್ತಾರೆ. ಏನನ್ನೋ ಕಳೆದು ಹೋದ ಅನುಭವ. ಇಷ್ಟು ದಿನಗಳ ಕಾಲ ಒಟ್ಟಿಗೆ ಇದ್ದು ಇಂದು ಅಗಲುವಂತಹ ಒಂದು ಸನ್ನಿವೇಶ, ನೋವು ಸಹಜ, ಎದುರಿಸಲೇಬೇಕಾದಂತಹ ಪರಿಸ್ಥಿತಿ. ಕಳೆದು ಹೋದ ದಿನಗಳಲ್ಲಿ ಅಳೆದು ಸುರಿದ ಬದುಕಿನಲ್ಲಿ ಬೆಳೆದು ನಿಂದ ಪರಿಸರದಿ ಯಾವ ಮೋದವೋ. ಕಳೆದು ಹೋದ ದಿನಗಳಲ್ಲಿ ಅಳೆದು ಸುರಿದ ಬದುಕಿನಲ್ಲಿ ಬೆಳೆದು ನಿಂದ ಪರಿಸರದಿ ಯಾವ ಮೋದವೋ. ಇನ್ನು ವಿನೋದಿನಿ ಟೀಚರ್ ಬಗ್ಗೆ ಹೇಳುವುದಾದ್ರೆ, ಬಾಲ್ಯಕಾಲದಿಂದಲೇ ನನಗೆ ಅವರನ್ನು ಕಂಡ ಪರಿಚಯ ಇದೆ. ಯಾಕಂತ ಹೇಳಿದ್ರೆ ಅವರ ಸಂಗೀತ ಗುರುಗಳು ನನ್ನ ಸಂಗೀತ ಗುರುಗಳು ಒಬ್ಬರೇ. ಪ್ರಶ್ನೆ ಇದು ಟಿಟಿಪಿ ಸರ್, 1857ರ ಸ್ವಾತಂತ್ರ್ಯ ಸಂಗ್ರಾಮದ ಪರಾಜಯಕ್ಕಿರುವ ಕಾರಣಗಳು ಯಾವುವು? ಮತ್ತೆ ನನಗೀಗ ಬೇಜಾರು ಹೌದು, ಆದ್ರೆ ಒಟ್ಟಿಗೆ ಒಂದು ಸಮಾಧಾನವೂ ಉಂಟು. ನನಗೆ ನೆರೆಯಲ್ಲೇ ಇದ್ದಾರೆ. ಬೇಜಾರಾದಾಗ
ಮನೆಯಲ್ಲಿದ್ದೀರಾ ಟೀಚರೇ ಹಲೋ ಹೇಳಿ ಫೋನ್ ಮಾಡಿ ಒಮ್ಮೆ ಮನೆಗೆ ಭೇಟಿ ನೀಡಬಹುದು. ವಿನೋದಿನಿ ಟೀಚರ್ ಅವರು ಸದಾ ಹಸನ್ಮುಖಿ, ಸಮಾಧಾನ ಚಿತ್ತದಿಂದ ಯಾರೊಂದಿಗೂ ಯಾವುದೇ ರೀತಿಯಲ್ಲಿ ವಿರೋಧದ ರೀತಿಯಲ್ಲಿ ಮಾತನಾಡಿದ್ದನ್ನು ನಾನು ಕಂಡದ್ದಿಲ್ಲ. ವಾಣಿ ಟೀಚರು ಕೂಡ ಹಾಗೆ ಸದಾ ಹಸನ್ಮುಖಿ. ಅವರು ಕೂಡ ಎಂದಿಗೂ ಯಾರಿಗೂ ಮನಸ್ಸಿಗೆ ನೋವಾಗುವಂತ ಮಾತಾಡಿದ್ದು ನಾನು ಕಂಡದ್ದಿಲ್ಲ. ಇನ್ನು ಇಬ್ಬರು ಸಹೋದ್ಯೋಗಿ ಬಂಧುಗಳು ನನ್ನ ಸಾಧಾರಣ ನಾವೆಲ್ಲ ಒಂದೇ ಪ್ರಾಯದವರು. ನಾವು ಸಾಧಾರಣ ಹೆಚ್ಚು ನಮಗೆ ಒಡನಾಟ ಇಲ್ಲ, ನಾನು LP-ಯಲ್ಲಿರುವ ಕಾರಣ. ಆದರೂ ಕೂಡ ನಾವು ಹೀಗೆ ಒಮ್ಮೆ ಸೇರಿದಾಗ ಅಥವಾ ಅವರು LP-ಗೆ ಒಂದು ಬಂದಾಗ ಅಥವಾ ದಾರಿಯಲ್ಲಿ ಎಲ್ಲಿಯಾದರೂ ಕಾಣಸಿಕ್ಕಿಯಾಗುವಾಗ ನಮಗೊಂದು ಆ ಒಂದು ಸಮಾನ ಸ್ಕಂದತೆ ನಮ್ಮಲ್ಲಿ ಮೂಡ್ತದೆ. ವಾಣಿ ಟೀಚರ ಬಗ್ಗೆ ನಾನು ಹೇಳುವುದಾದರೆ, ನಾನು ಸೇರಿದ ಮೇಲೆ ಅವರು ಈ ಶಾಲೆಗೆ ಸೇರಿದ್ದು. ಅವರು ಸೇರಿದ ವರ್ಷವೇ ಒಂದು ವಂದೇ ಮಾತರಂ ಅಂತ ಒಂದು ಇದು ಪ್ರಾರ್ಥನೆ ಅದನ್ನು ಮಕ್ಕಳ ಹತ್ರ ಹಾಡಿಸಿ ಅದು ಸ್ಟೇಟ್ ಲೆವೆಲಿಗೆ ತನಕ ಹೋಗಿ ನಮಗೆ ಅದರಲ್ಲಿ ಒಂದು ಫಸ್ಟ್ ನಮಗೆ ಸ್ಟೇಟ್ ಲೆವೆಲಲ್ಲಿ ಎ ಗ್ರೇಡ್ ಅಲ್ವಾ ಟೀಚರ್. ಒಂದು ಯಾವುದೇ ಒಂದು ಅಹಂ ಇಲ್ಲ, ನಾನು ಮಾಡಿದ್ದೇನೆ ಅಂತ ಹೇಳುವ ಒಂದು ಅಹಂ ಇಲ್ಲ. ಅವರು ನನ್ನನ್ನು ಕಂಡ್ರೆ ಯಾವಾಗಲೂ ಅಯ್ಯೋ ಟೀಚರೇ ನಮಸ್ತೆ ಅಂತ ಅವರೊಂದು ಆ ಒಂದು ಹೇಳುವ ಒಂದು ರೀತಿ ಉಂಟಲ್ಲ, ನಾನು ಎತ್ತರದಲ್ಲಿದ್ದೇನೆ ಅವರು ತಗ್ಗಿನಲ್ಲಿದ್ದೇನೆ ಅಂತ ಹೇಳುವ ಅವರ ಒಂದು ಭಾವನೆ ಉಂಟಲ್ಲ, ನನಗೆ ಇವರಿಷ್ಟು ದೊಡ್ಡ ಜ್ಞಾನವಂತರು, ಕನ್ನಡ ಇದೆಲ್ಲ ತಿಳಿದವರು ನನ್ನ ಹತ್ರ ಎಷ್ಟು ಒಂದು ರೀತಿ ವಿನಯದಲ್ಲಿ ಒಂದು ನಮಸ್ತೆ ಹೇಳ್ತಾರೆ ಅಂತ ನನಗೊಂದು ನಿಜವಾಗಿಯೂ ಅದೊಂದು ಆನಂದದ ಒಂದು ವಿಷಯ. ಹೈಸ್ಕೂಲ್ ಮಟ್ಟಿಗೆ ನೋಡೋದಾದ್ರೆ ಈ ವಾಣಿ ಅಕ್ಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ವಿನೋದಿನಿ ಟೀಚರ್ ಇಬ್ಬರಲ್ಲಿ ಸಹ ಈಗ ನಾನಿಲ್ಲಿ ಸೇರಿದ್ದು 2007ನೇ ಇಸ್ವಿಯಲ್ಲಿ. ಆವಾಗ ನನಗೆ ಈ ಬಿಲ್ಡಿಂಗ್ ಇರಲಿಲ್ಲ, ಕೆಲವರಿಗೆ ಗೊತ್ತಿರ್ಬೋದು ಅಷ್ಟೇ. ಆ 4 ಸೂತ್ರದ ಬಿಲ್ಡಿಂಗ್ ಅಲ್ಲಿ ಇದೇ ಮೂಲೆಯಲ್ಲಿ ನನಗೆ ಲೈಬ್ರರಿ ಅಂತಿತ್ತು. ಅಲ್ಲಿ ಒಂದು ಉದ್ದದ ಡೆಸ್ಕು, 4 ಚೇರು, 4 ಜನ, ನಾನು, ವಾಣಿ ಟೀಚರು, ಸುಬ್ರಹ್ಮಣ್ಯ ಗೆದೆಲೆ ಮಾಸ್ಟ್ರು, ಹಾಗೆ ಶೈಲೇಂದ್ರ ಬಿ ಟೀಚರ್. ವಿಷಯ ಹಂಚಿಕೊಳ್ಳಿಕ್ಕೂ ಹಾಗೆ ಮಾತನಾಡಲಿಕ್ಕೂ ಏನೋ ಕೆಲವು ಸಂಗತಿಗಳಲ್ಲಿ ನಮಗೊಂದು ಕಾಮನ್ ಥಿಂಗ್ಸ್ ಇತ್ತು. ಸೊ ಅದೇ ಲೆಕ್ಕದಲ್ಲಿ ವಾಣಿ ಅಕ್ಕನನ್ನು ನಾನು ಎಂದಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ವಾಣಿ ಅಕ್ಕ ಅಂತ ಆಗಿರ್ಬೋದು, ಮ್ಯಾಥ್ಸ್ ಕ್ಲಾಸ್ ಅವರವರ ಇನ್ಸ್ಟ್ರೂಮೆಂಟ್ಸ್ ಅನ್ನು ತೆಗೆದುಕೊಂಡು ಸೀದಾ ಟೈಮಿಗೆ ಸರ್ ಹೇಳಿದಾಗೆ ಟೈಮಿಗೆ ಸರಿಯಾಗಿ ಸೀದಾ ಕ್ಲಾಸ್ಗೆ ಹೋಗೋದು, ಪಾಠ ಮಾಡೋದು, ಸೈಲೆಂಟ್. ನಾವು ಹಾಗೆ ತುಂಬಾ ಅವರಲ್ಲಿ ಮಾತನಾಡಿದ್ದು ನನಗೆ ಅಷ್ಟು ನೆನಪು ಆಗೋದಿಲ್ಲ, ಹಾಗೆ ಮಾತನಾಡಿದ್ದು ಕಡಿಮೆ ಅಂತಾನೆ ಹೇಳ್ಬೋದು. ಆದರೂ ಒಂದು ಸಿಂಪಲ್ ಆಗಿ ಅವರು ಅವರಷ್ಟಕ್ಕೆ ಅವರ ಕೆಲಸಗಳನ್ನು ಮಾಡ್ತಾ ಎಕ್ಸಾಮ್ ಕಮಿಟಿ ಮೀಟಿಂಗ್ ಆಗುವಾಗ ಮಾತ್ರ ಅವರು ಕ್ಲಿಯರ್ ಕಟ್ ಆಗಿ ಇಂಥ ಕೆಲಸಗಳು ಆಗಬೇಕು, ಹಾಗೆ ಆಗಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಅದಕ್ಕೆಲ್ಲ ಡೆಡಿಕೇಟೆಡ್ ಆಗಿ ಅವರು ಮಾಡ್ತಾ ಇದ್ರು. ಆದ ಕಾರಣ ಅವರು ಸಹ ಇಷ್ಟು ವರ್ಷ ಅವರ ತಂದೆ ಇಲ್ಲಿ ಸಹ ಟೀಚರ್ ಆಗಿದ್ರು ಅಂತ ಹೇಳುದು ನಾನು ಕೇಳಿದ್ದೇನೆ. ಇರುವಾಗ ಕಲ್ಲಘಟ್ಟ ಶಾಲೆಯಲ್ಲಿ ವಾಣಿ ಟೀಚರು ಸಂಗೀತ ಕ್ಲಾಸಿಗೆ ಬರ್ತಾ ಇದ್ರು. ಆಗ ವಾಣಿ ಟೀಚರನ್ನು ಕಂಡು ನನಗೆ ಪರಿಚಯ ಉಂಟು. ಆಗ ವಾಣಿ ಟೀಚರ ವ್ಯಕ್ತಿತ್ವ, ಆ ನಗು, ಆ ಒಂದು ಸ್ವಭಾವ ಹೇಗುಂಟು ಬೋಧನೆ ಮಾಡೋದೆಲ್ಲ ಏನಲ್ಲ, ನನ್ನ ಒಂದು ಸಣ್ಣ ಅನಿಸಿಕೆಯನ್ನು ನಿಮ್ಗೆ ಹೇಳುದು, ನನ್ನ ಅನುಭವವನ್ನು ನಿಮ್ಗೆ ಹೇಳುದು. ನಮಗೆ ಯಾವ ಜವಾಬ್ದಾರಿ ಬರಲಿ, ಯಾವ ಜವಾಬ್ದಾರಿ ಸಿಕ್ಕಲಿ, ಅದನ್ನು ನಾವು ದೊಡ್ಡದು ಇದು ಮಾಡ್ಬೇಕಲ್ಲ ಅಂತ ತೆಕ್ಕೊಂಡ್ರೆ ಅದು ನಮಗೆ ಖಂಡಿತ ಹೆವಿ ಆಗ್ತದೆ, ಭಾರ ಆಗ್ತದೆ. ನಾವು ಅದನ್ನು ತೆಕ್ಕೊಂಡೆ ಎಂಜಾಯ್ ಮಾಡ್ಬೇಕು, ಅದು ಲೈಫ್ ಎಂಜಾಯ್ ಮಾಡ್ಲಿಕ್ಕೆ ಇರುದು. ನಾನು ಗೈಡಿನಲ್ಲಿ ಸೇರಿದ ನಂತರ ನನಗೆ ಎಷ್ಟು ಖುಷಿ. ಎಲ್ಲಿ ಹೋದ್ರು ಮಕ್ಕಳು ಸಿಗ್ತಾರೆ ಮಾತನಾಡ್ಲಿಕ್ಕೆ, ಗುರುತದವರು ಸಿಗ್ತಾರೆ, ಅಧ್ಯಾಪಕರು ಸಿಗ್ತಾರೆ. ಈ ಸಂದರ್ಭದಲ್ಲಿ ನಾನು ವಿನೋದಿನಿ ಟೀಚರ್ ಜೊತೆಯಾಗಿ ಕೈ ಹಿಡಿದುಕೊಂಡು ಶಾಲೆಯಿಂದ ಹೊರಗೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ನಾನು ಕಳಿಸಿದ್ದೇನೆ. ನಿಮಗೆಲ್ಲರಿಗೂ ಸಹ ಒಳ್ಳೆ ಆರೋಗ್ಯ ಸೌಖ್ಯ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಎಂಟ್ರಿಯಾಗಿ ಇವತ್ತು ಎಕ್ಸಿಟಿನ ಈ ಸಮಯದಲ್ಲಿ ಎಲ್ಲರಿಗೆ ಮತ್ತೊಮ್ಮೆ ಹೃದಯಂಗಮವಾದ ನಮಸ್ಕಾರವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನಗೆ ಕೆಲಸವನ್ನು ಕೊಟ್ಟಂತಹ ಶ್ರೀಯುತ ಖಂಡಿಗೆ ಶಾಂಭಟ್ರವರನ್ನು ನಾನು ಸ್ಮರಿಸ್ತಾ ಇದ್ದೇನೆ. ನೆಕ್ಸ್ಟು 96ರಲ್ಲಿ ನನಗೆ ಹೈಸ್ಕೂಲಿಗೆ ಪ್ರಮೋಷನ್ ಆಯ್ತು ಈ ಶಾಲೆಯಲ್ಲಿ.
ಹೈಸ್ಕೂಲ್ ಗಣಿತ ಅಧ್ಯಾಪಕಿಯಾಗಿ. UP ಯಲ್ಲಿರುವಾಗ ನಾವು ಸೈನ್ಸ್ ಎಲ್ಲವನ್ನು ಮಾಡ್ತಾ ಇದ್ವು. ಇದು ನಾನು ಇಲ್ಲಿ ಕೆಲಸಕ್ಕೆ ಸೇರಬೇಕಾದ್ರೆ ಈಗಲೇ ನನ್ನನ್ನು ತುಂಬ ಜನ ಹೇಳಿದ್ದಾರೆ ಮಿತಭಾಷಿ. ಸತ್ಯ, ನನಗೆ ತುಂಬ ಮಾತುಂಟು. ನನ್ನ ಯಜಮಾನ್ರೆ ಅದಕ್ಕೆ ಕಾರಣ. ನನಗೆ ತುಂಬ ಪ್ರೋತ್ಸಾಹ. ನನ್ನನ್ನು B.Ed ಮಾಡಿಸಿದಾಗಲಿ, ನನ್ನ PSC ಅಪ್ಲಿಕೇಶನ್ ಹಾಕಿ ಮತ್ತೆ ಮ್ಯಾನೇಜರ್ ಹತ್ರ ಕೆಲಸಕ್ಕೆ ಹೋಗಿ ನಾನು ಎಲ್ಲದಲ್ಲೂ ಹಿಂದರಿಯೋಳು ಮೊದಲೇ. ಆದ ಕಾರಣ ಅದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದು ನನ್ನ ಸಹೋದ್ಯೋಗಿಗಳು ಕೂಡ ನನಗೆ. ಇಬ್ಬರು ವಾಣಿ ವಿನೋದಿನಿ ಇಬ್ಬರು ಈ ವರ್ಷ ರಿಟೈರ್ಮೆಂಟ್ ಆಗಿದ್ದಾರೆ. ಅವರ ಸೇವೆಗಳ ಬಗ್ಗೆ ಎಲ್ಲರೂ ಹೇಳಿದ್ದೀವಿ. ಸಂಸ್ಥೆಗೆ ಉತ್ತಮ ರೀತಿಯ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಗಮನಿಸುತ್ತಿರುವಂಥ ಅವರಿಗೆ ಅವರ ನಿವೃತ್ತ ಜೀವನ ಸಂತೋಷ, ನೆಮ್ಮದಿ ಹಾಗೂ ಅವರ ಅಭಿಷ್ಟಗಳಿಗೆ ಸರಿಯಾಗಿ ನೆರವೇರಲಿ ಅಂತ ಮಾತ್ರ ಪ್ರಾರ್ಥಿಸ್ತಾ ಅವರಿಗೆ ಈ ವಿದಾಯದ ಊಟದ ಅಧ್ಯಕ್ಷ ಎಂಬ ಹಿನ್ನೆಲೆಯಲ್ಲಿ ವಿಶೇಷ ಧನ್ಯವಾದಗಳನ್ನು ಸಹ ಸಂಸ್ಥೆಯ ಪರವಾಗಿ ಸಲ್ಲಿಸಿ ವಿರಮಿಸ್ತೇನೆ. LP HMR ടീച്ചർ വരെയും എല്ലാവിധ നന്ദി ഞാൻ രേഖപ്പെടുത്തുന്നു. അതുപോലെ തന്നെ ഈ പരിപാടിയും വിജയകരമാക്കി മാറ്റാൻ ഇവിടെ എത്തിച്ചേർന്ന എല്ലാ അനധ്യാപകർക്കും ಟೀಚರ್ ಆ ಲೆಕ್ಕದಲ್ಲಿ ಹೈಯರ್ ಸೆಕೆಂಡರಿ ಪರವಾಗಿ ನಾವು ಎಲ್ಲ ಹೈಯರ್ ಸೆಕೆಂಡರಿ ಇಷ್ಟವರೆಗೆ ಸಂಬಂಧ ತೆಗಿಲಿಕ್ಕೆ ಕಾರಣ, ಪ್ರತ್ಯೇಕ ಕಾರಣ ಟೀಚರ್ ಅಂತ ಹೇಳಿಕೆ ಕಾರಣ ನಾವು ಕೆಲಸ ಕೊಡ್ಲಿಕ್ಕೆ ಮ್ಯಾನೇಜರ್ ಕಾರಣ ಅದು. ನಾನೊಂದು ಪ್ರತ್ಯೇಕ ಕಾರಣ ಟೀಚರ್ಗೆ ಹೇಳುದು, ಯಾಕಂದ್ರೆ ನನ್ನ ಕೆಲಸ ಕೊಟ್ಟಿದ್ದಾರೆ ಮ್ಯಾನೇಜರ್. ಒಂದು ಹೈಯರ್ ಸೆಕೆಂಡರಿ ಉಳಿಲಿಕ್ಕೆ ಕಾರಣ ಟೀಚರ್ ಅಂತ ಹೇಳಲಿಕ್ಕೆ ನಾವು ಪ್ರತ್ಯೇಕ ಹೇಳಿಕೊಂಡು ಶಂಕರಾಯ ಶಂಕರಾಯ ಮಂಗಲಂ ಶಂಕರಿ ಮನೋಹರಾಯ ಶಾಶ್ವತಾಯ ಮಂಗಲಂ ಶಂಕರಾಯ 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 ಮಂಗಲಂ ಶಂಕರಿ ಮನೋಹರಾಯ ಶಾಶ್ವತಾಯ ಮಂಗಲಂ.